ಚಂದ್ರಮಾನ ಯುಗಾದಿ ಹಾಗೂ ರೇವತಿ ನಕ್ಷತ್ರದ ಸಂಭ್ರಮದ ಅಂಗವಾಗಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಯ ಶಿಲಾಮೂರ್ತಿಗೆ ಅಭಿಷೇಕ, ಪಟ್ಟಾಭಿಷೇಕ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬಹು ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವದಲ್ಲಿಯೇ ಅಪರೂಪದ್ದಾಗಿರುವ 17 ಎತ್ತರದ ಶ್ರೀ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಶಿಲಾಮೂರ್ತಿಗೆ ರೇವತಿ ನಕ್ಷತ್ರದ ಸಂಭ್ರಮದ ಅಂಗವಾಗಿ 1,000 ಲೀಟರ್ ಹಾಲು, 500 ಲೀಟರ್ ಎಳೆನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಜೇನುತುಪ್ಪ, ಮೊಸರು, ಸುಗಂಧ ದ್ರವ್ಯಗಳು ಹಾಗೂ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪತ್ರೆಗಳು, ದವನಗಳು, ತುಳಸಿ, ಕಮಲ ಸೇರಿದಂತೆ 58 ಬಗೆಯ ವಿವಿಧ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಿ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಭೂವರಹನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಂಚಾಲಕ ಡಾ ಶ್ರೀನಿವಾಸ ರಾಘವನ್ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿ, ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ನೆರವೇರಿಸುತ್ತಿರುವ ಭೂವರಹನಾಥ ಕ್ಷೇತ್ರವು ದಿನದಿಂದ ದಿನಕ್ಕೆ ನಾಡಿನಾದ್ಯಂತ ಪ್ರಖ್ಯಾತಿಯನ್ನ ಗಳಿಸುತ್ತಿದ್ದು, ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಪಕ್ಕದ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಪುದುಚೇರಿ, ಗುಜರಾತ್, ನವದೆಹಲಿ, ಅಸ್ಸಾಂ ಸೇರಿದಂತೆ ದೇಶದ ಎಲ್ಲಾ ಭಾಗಗಳಿಂದಲೂ ಭಕ್ತರು ಪ್ರವಾಹವೇ ಹರಿದು ಬರುತ್ತಿದೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರತಿದಿನವೂ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಶ್ರೀ ಕ್ಷೇತ್ರವು ಕೆಆರ್ಪೇಟೆ ಪಟ್ಟಣದಿಂದ 20 ಕಿಲೋಮೀಟರ್ ಹಾಗೂ ಮೈಸೂರು ಮಹಾನಗರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರಮಾನ ಯುಗಾದಿಯ ಸಂದರ್ಭದಲ್ಲಿ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಬಿಸಿಬೇಳೆ ಬಾತ್, ಸಿಹಿ ಪೊಂಗಲ್, ಮೊಸರನ್ನ ಪ್ರಸಾದವನ್ನ ವಿತರಿಸಲಾಗಿದೆ. ಭೂವರಹನಾಥ ಕ್ಷೇತ್ರವನ್ನ ಹೊಯ್ಸಳ ವಾಸ್ತುಶಿಲ್ಪ ಕಲಾ ಮಾದರಿಯಲ್ಲಿ ತಿರುಮಲ, ತಿರುಪತಿಯ ದೇವಾಲಯದಂತೆ 3 ಪ್ರಕಾರಗಳ ದೇವಸ್ಥಾನವನ್ನಾಗಿ ನಿರ್ಮಾಣ ಮಾಡುತ್ತಿದ್ದು, 186 ಅಡಿ ಎತ್ತರದ ಬೃಹತ್ ರಾಜಗೋಪುರ ಹಾಗೂ 178 ಕಾಲುಗಳ ಮುಖಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ. ಮೈಸೂರಿನ ಪರಕಾಲ ಪಟ್ಟದ ಪೂಜ್ಯ ಗುರುಗಳು ದೇವಾಲಯದ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತಿದ್ದಾರೆ. ದೇವಾಲಯವನ್ನ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿ ಲೋಕಾರ್ಪಣೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶ್ರೀನಿವಾಸ ರಾಘವನ್ ಹೇಳಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ರಲ್ಲಿ ನಮ್ಮ 3ನೇ ಕೃಷ್ಣರಾಜ ಒಡೆಯರವರು ಅವರ ಕುಲಗುರುಗಳು ಆಚಾರ್ಯರು ಅವರಿಗೆ ಮಾರ್ಗದರ್ಶನ ಮಾಡಿ ಆ ಪರಂಪರೆಯಲ್ಲಿ ಅವರ ಆಡಳಿತ ಕೊಟ್ಟವರು, ಸಾಮಾನ್ಯ ಮಂಡಳಿಗನ್ನ ದೊಡ್ಡ ರಾಜನ್ ಮಾಡಿದವರು ಅವರು 3ನೇ ಕೃಷ್ಣರಾಜ ಒಡೆಯರೇ. ಅವರು ಈ ದೇವಸ್ಥಾನ ಮತ್ತು ಇಲ್ಲಿ ಬೃಂದಾವನ ಎಲ್ಲ ಈ ಮಠವನ್ನು ಮತ್ತು ಇಡೀ 6 ಗ್ರಾಮವನ್ನು ದಾನವಾಗಿ ಕೊಟ್ಟರು. ನವೆಂಬರ್ 17ನೇ ತಾರೀಕು ಅವತ್ತಿಂದ ಇವತ್ತುವರೆಗೆ ಪ್ರಜ್ಞಾನ ಸ್ವಾಮಿಗಳು ಈ ದೇವಸ್ಥಾನವನ್ನು ಅವರು ನಡೆಸ್ತಾ ಬರ್ತಿದ್ದಾರೆ. ಹಾಗೂ ಭಗವಂತನ ಆಜ್ಞೆ ಮೇರೆಗೆ ಮತ್ತೆ 3 ಪ್ರಾಕಾರ ದೇವಸ್ಥಾನ ಕಟ್ಟಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ 2ನೇ ಪ್ರಾಕಾರ ಆಗ್ತಾ ಇದೆ. ಹೊರಗಡೆ ಇನ್ನೊಂದು ಪ್ರಾಕಾರ ಆಗುತ್ತೆ. ಈಗ ಹೊಯ್ಸಳ ಶೈಲಿಗೆ ಬರ್ತದೆ. ಟಿಪಿಕಲ್ ಹೊಯ್ಸಳ ಶೈಲಿಯಲ್ಲೇ ಹೊರಗಡೆ ಬರ್ತದೆ. ಈಗ ಅವರು ಕೇವಲ ಕಟ್ಟಿದ ಕೂರಬೇಕಂದ್ರೆ ಅದಕ್ಕೆ ಮಾಡ್ತಿದ್ದೀವಿ. 3ನೇ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಬರುತ್ತೆ, ಹಾಗೂ ಸಪ್ತಮಾತೃಕೆ ದೇವಸ್ಥಾನ ಬರುತ್ತೆ, ಕ್ಷೇತ್ರಪಾಲನೆ ದೇವಸ್ಥಾನ ಬರುತ್ತೆ, ಮತ್ತು ಇನ್ನೂ ಕೆಲವು ಬರ್ತವೆ. ಆಮೇಲೆ 186 ಕಾಲು ಮಂಟಪ ಬರುತ್ತೆ, ದೊಡ್ಡ ಮಹಾಮಂಟಪ. ಅದು 8 ಮಂಟಪಗಳು, 8 ಕಂಬಗಳು, ಅದು 13 ಕಾಲದು 26 ಅಡಿ ಡೂಮ್ ಬರುತ್ತೆ. ಅಯೋಧ್ಯ ಡೂಮ್ ನೋಡಿದ್ರಲ್ಲ ಆ ಟೈಪ್ ಬರುತ್ತೆ 8. ಅದಾದ್ಮೇಲೆ 186 ದೊಡ್ಡ ರಾಜಗೋಪುರ ಬರುತ್ತೆ ಮುಂದೆ. ಫಸ್ಟು, ಸೆಕೆಂಡು, ಥರ್ಡು ಅಂತಲ್ಲ, ನಮ್ಮ ದೇವರಿಗೆ ಆಯಾ ಲೆಕ್ಕಾಚಾರ ಬರುತ್ತೆ, ಅದಕ್ಕೆ ಕಟ್ತೀವಿ ಅಷ್ಟೇ. ಅವನ ಆಜ್ಞೆ ಅದು, ಕಾಂಪಿಟೇಷನ್ ಇಲ್ಲ. ಇದೆ
ಭಗವಂತ ಕಲ್ಲು ಕೊಟ್ಟಿದ್ದಾನೆ, ಬೆಳೆ ಕೊಟ್ಟಿದ್ದಾನೆ. ಇನ್ನೂ 3 ವರ್ಷಕ್ಕೆ ಎಕ್ಸ್ಟೆಂಡ್ ಆಗಿದೆ. ಅಥವಾ ದೇವಸ್ಥಾನ ಕಟ್ಟಿಸೋ ಅಷ್ಟು ಸಂಕಲ್ಪ ಶಕ್ತಿಯನ್ನು ನಮಗೆಲ್ಲ ಕೊಡ್ತಾರೆ. ನಿಮ್ಮೆಲ್ಲರೂ ಕೊಟ್ಟಿದ್ದಾರೆ. ನೀವೆಲ್ಲ ಸುಮ್ಮನೆ ಬರ್ತಾ ಇಲ್ಲ, ಆಮೇಲೆ ಸಾವಿರಾರು ಜನ ಬರ್ತಾರೆ. ನಿಮ್ಮ ಪ್ರತಿ ಪೈಸಾ, ₹1 1 ಪೈಸಾ ಪ್ರತಿಯೊಂದಿಗೆ ದೇವಸ್ಥಾನ ಕಟ್ಟಿಗೆ ಉಪಯೋಗ ಆಗ್ತಾ ಇದೆ. ಅತ್ಯಂತ ಮಹತ್ ಕಾರ್ಯ ನೀವು ಮಾಡೋದು. ನಿಮ್ಮ ಕಟ್ಟಿಗೆ ನೀವು ಬೇಡ್ಕೊಳ್ಳಿ, ಆದರೆ ನೀವು ಮಾಡ್ತಕ್ಕಂಥ ಪ್ರಕ್ರಿಯೆ ಈ ದೇವಸ್ಥಾನವನ್ನು ಶಾಶ್ವತ ಕಟ್ಟತಕ್ಕಂಥ ದೊಡ್ಡ ಮಹತ್ ಕಾರ್ಯ ನೀವು ಪಾಲ್ಗೊಂಡಿದ್ದೀರಾ. 3 ಅಭಿಷೇಕಕ್ಕೆ ಬನ್ನಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ಸರಳವಾಗಿ ಭಗವಂತನ ಉಳಿಸ್ಕೊಳ್ಳೋಕ್ಕೆ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಅದನ್ನು ನೀವು ತಪ್ಪದೇ ಈಗ ಹೇಳಿ, ನಿಧಾನವಾಗಿ ಹೇಳಿ. ನಮೋ ಭಗವತೆ ವರಾಹ ರೂಪಾಯ, ನಮೋ ಭಗವತೆ ರೂಪಾಯ, ನಮೋ ಭಗವತೆ ವರಾಹ 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 ರೂಪಾಯ.